ಒಂದೇ ಸಲ ನಮ್ಮಮ್ಮ ಹೋಗಿರೋದು ಮೆಟ್ರೋಲಿ ದಾಟ್ಬಿಡತ್ತೆ ಅಮ್ಮ. ಹತ್ತು ಹೆಂಗಿದೆ ಅಮ್ಮ ಮೆಟ್ರೋ? ಚಳಿಗೆ ಐಸ್ ಕ್ರೀಮ್ ತಿಂದ್ರೆ ನೆಗಡಿ ಹೋಗೋದು. ವಾಟರ್ ಎಷ್ಟು ಕ್ಲಿಯರ್ ಆಗಿ ಎಷ್ಟು ಚೆನ್ನಾಗೈತೆ. ನಾನು ನಮ್ಮಮ್ಮ ಇಬ್ರು ಕದಂಬ ಹೋಟ್ಲಿಗೆ ಬಂದಿದ್ವಿ ನಾಷ್ಟ ಮಾಡ್ಕೊಳಕ್ಕೆ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವಾಗ ವರ್ಕೌಟ್ ಮಾಡ್ಕೊಬರೋಕ್ಕೆ ಜಿಮ್ಗೆ ಹೋಗ್ತಾ ಇದ್ದೀನಿ. ಬ್ಯಾಗಲ್ಲಿ ಪ್ರೋಟೀನ್, ಬ್ಯಾಗಲ್ಲಿ ಜಾಕೆಟು ಮತ್ತು ಜಿಮ್ ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಬನ್ನಿ ಇವಾಗ ಓಡ ಗೈಸ್. ಇವಾಗ ಜಸ್ಟ್ ಬಂದೆ ಜಿಮ್ಗೆ. ಆವಾಗ ನಾನು, ಯಶವಂತು, ಗೌತಮ್ 3 ಜನ ಒಟ್ಟಿಗೆ ಬರ್ತಿದ್ವಿ ಕರೆಕ್ಟಾಗೆ. ಇವಾಗ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಬರ್ತೀವಿ. ಗೌತಮ್ ಅಂತೂ ಬರ್ತಾನೆ ಇಲ್ಲ, ಯಶವಂತ್ ಬೆಳಗ್ಗೆನೇ ಹೊರ್ಟೋಯ್ತಾನೆ. ನಾನು ಇವಾಗ ಬಂದಿದ್ದೀನಿ. ಬನ್ನಿ ಇವಾಗ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಜಿಮ್ಮಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ರಲ್ಲ, ಇನ್ನೂ ಹಂಗೆ ಇದೆ ಎಲ್ಲ, ಏನೂ ತೆಗ್ದಿಲ್ಲ. ವಾರ್ಮಪ್ ಎಲ್ಲ ಮಾಡಿದೆ ಮೇಲ್ಗಡೆ. ಇವಾಗ ಕೆಳಗಡೆ ಹೋಗಿ ವರ್ಕೌಟ್ ಮಾಡೋಣ. ಚೆಸ್ಟ್ ವರ್ಕೌಟ್ ಮಾಡ್ತಾಯಿದ್ದೀನಿ, ರಿಕ್ಲೈನರು. ಜಿಮ್ಮಲ್ಲಿ ಇವತ್ತು ಮೀಡಿಯಮ್ ಜನ ಇದ್ದಾರೆ, ಜಾಸ್ತಿ ಏನು ರಶ್ ಇಲ್ಲ. ಗೈಸ್, ಗಾಡಿನ ರಾಮನಗರ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಇವಾಗ ನಾನು ಮತ್ತು ನಮ್ಮಮ್ಮ ಬಸ್ಸಲ್ಲಿ ಹೋಗ್ತೀವಿ, ಅಲ್ಲಿಂದ ಮೆಟ್ರೋಲ್ಲಿ ಹೋಗ್ತೀವಿ ಬೆಂಗಳೂರಿಗೆ. ಗೈಸ್, ನಾನು ಮತ್ತು ನಮ್ಮಮ್ಮ ಹೋಗ್ತಾರೆ ಬಸ್ಸಲ್ಲಿ. ಮಲಕೋದವರು ಇಲ್ಲಿಂದ ಕೆಂಗೇರಿವರೆಗೂ ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮೆಟ್ರೋಲ್ಲಿ ಹೋಗ್ತೀವಿ. ನಾವಮ್ಮ ಇವಾಗ ಕೆಂಗೇರಿಗೆ ಬಂದು ಬಸ್ ಹಿಡಿದ್ಬಿಟ್ಟು ಇವಾಗ ಮೆಟ್ರೋಲ್ಲಿ ಹೋಗಬೇಕು. ಕೆಂಗೇರಿ ಬ್ರಿಡ್ಜ್ ಹತ್ರ ದಾಡ್ತಾ ಇದೀವಿ. ಇವಾಗ ಸ್ಕೈ ವಾಕಲ್ಲಿ ಹೋಗ್ತಾ ಇದೀವಿ. ಹೋಗಿ ಅಮ್ಮ, ಹೋಗಿ ನಿಂತು ಸ್ಪೀಡಿರು. ಯಾವಾಗ ಅಮ್ಮ ಲಾಸ್ಟ್ ಬಂದಿದ್ದು ಮೆಟ್ರೋಲ್ ನೀನು? ಹಾಂ, 1 ವರ್ಷದ ಮೇಲೆ ಆಗೈತೆ. ಅದು ಒಂದೇ ಸಲ ನಮ್ಮಮ್ಮ ಹೋಗಿರೋದು ಮೆಟ್ರೋಲಿ, ಇದು 2ನೇ ಸಲ. ಎಲ್ಲಿಂದ ಎಲ್ಲಿಗೆ ಹೋಗಿದ್ವಿ? ರೈಲ್ವೆ ಸ್ಟೇಷನ್ಗೆ ಹೋಗಿದ್ರಾ? ಹಾಂ, ಮಾರತಂಡಿ. ಹಾಂ, ಇವಾಗ ನಾವು ಇಂದಿರಾನಗರ್ವರೆಗೂ ಹೋಗ್ಬೇಕು. ದಾಟ್ಬಿಡತ್ತೆ ಅಮ್ಮ. 10 ಗೈಸ್, ನಾನು ಮತ್ತು ನಮ್ಮಮ್ಮ ಇವಾಗ ಜಸ್ಟ್ ಇಂದಿರಾನಗರ್ ಮೆಟ್ರೋಗೆ ಬಂದ್ವಿ. ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ನಮ್ಮ ಮೆಟ್ರೋ ಟ್ರೈನ್ ಮೇಲೆ ಬರೀ ಅಡ್ವರ್ಟೈಸ್ಮೆಂಟ್ ಐತೆ, ಮೆಟ್ರೋನೇ ಕಾಣಿಸಲ್ಲ. ಇದೇನು ಗೊತ್ತೇನೆ ಅಮ್ಮ, ಬಿರಿಯಾನಿ ರೆಡಿ ಮಾಡಿ ಇಟ್ಟಿರ್ತಾರೆ, ಫ್ರೆಶ್ ಆಗಿರೋದು ಅಂತ ಹಾಕೋರು ನೋಡು. ಮೇಡ್ ಫ್ರೆಶ್ ಡೈಲಿ 6 ಅವರ್ಗೆ ಒಂದ್ಸಲ ಚೇಂಜ್ ಮಾಡ್ತಾರಂತೆ. ಅಲ್ಲಿ ಕಾಸು ಪೇ ಮಾಡ್ಬಿಟ್ಟು ಸ್ಕ್ಯಾನರಲ್ಲಿ ಇಲ್ಲಿ ಬರ್ತದೆ ಬಿರಿಯಾನಿ. ನೋಡ್ದಾ ಹಂಗೆ ಮೆಟ್ರೋ ಸ್ಟೇಷನಲ್ಲಿ ಇರೋದು ಗೈಸ್, ಇದು ಇಂದಿರಾನಗರಲ್ಲಿ. ಅಮ್ಮ ನೋಡಿ ಗೈಸ್, ಎಲಿವೇಟ್ರಲ್ಲಿ ಹೋಗೋದನ್ನ ಕಲ್ತ್ಕೊಬಿಟ್ರು 3-4 ಸಲ ಓಡಾದ್ಮೇಲೆ. ಫಸ್ಟ್ ಟೈಮ್ ಹತ್ತದಾಗ ಎದುರ್ಕೋತೀವ್ರು. ಮದ್ದಕ್ಕೆ ಇಡಬೇಡ ಅದು. ಅಮ್ಮ ಮೆಟ್ರೋ ಕಾಯಿನ ಏನ್ರ ಕಾಯಿನು ಅಂತ. ಒಂದೊಂದು ಸ್ಟೇಷನ್ಗೆ ಒಂದೊಂದು ಥರ ಕಡೆ ಅಮ್ಮ. ಇವಾಗ ನಾವು ಇಂದಿರಾನಗರ್ಗೆ ಹೋಗಿದ್ವಲ್ಲ, 70 ರೂಪಾಯಿ ಒಬ್ರಿಗೆ. ಕಾರ್ಡು ಬರ್ತದೆ, ಕಾರ್ಡು ಯೂಸ್ ಮಾಡ್ಬೋದು. ಕಾರ್ಡು ಬರ್ತದೆ, ಕಾರ್ಡ್ ಸ್ವೈಪ್ ಮಾಡ್ಬಿಟ್ಟು ಹೋದ್ರು ಹೋಗ್ಬೋದು. ಹಂಗೆ ಮೊಬೈಲಲ್ಲಿ ರಿಚಾರ್ಜ್ ಮಾಡ್ಕೋಬೋದು. ವಾಟ್ಸಪ್ ಸ್ಕ್ಯಾನು ಬರ್ತದೆ, ವಾಟ್ಸಪ್ಪಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಹೋಗ್ಬೋದು. 3 ಥರ ಯೂಸ್ ಮಾಡ್ಬೋದು. ಹೋಗಿ ತಗೊಂಡಿಲ್ಲ ಕೌಂಟ್ರಲ್ಲಿ. ಇಂಥ ಸ್ಟೇಷನು ಅಂದರೆ ಅವ್ರು ಕಾಯಿನ್ ಕೊಡ್ತಾರೆ. ಹಾಂ ಗೈಸ್, ಇವಾಗ ಆಟೋ ಬುಕ್ ಮಾಡಿದ್ದೀನಿ ರ್ಯಾಪಿಡೋದಲ್ಲಿ. ಆಟೋದಲ್ಲಿ ಹೋಗ್ಬೇಕು ನಾನು ಮತ್ತು ನಮ್ಮಮ್ಮ. ಇವತ್ತು ಫುಲ್ಲು ದಿನ ನಮ್ಮಮ್ಮನ್ನ ಬೆಂಗಳೂರು ಸುತ್ತಾಡಿಸ್ತಾ ಇದ್ದೀನಿ. ಆಟೋದಲ್ಲಿ ಆಟೋ ಬುಕ್ ಮಾಡಿದ್ದೆ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇಂದಿರಾನಗರ್ಗೆ. ಟೈಮ್ ಆಗೈತಲ್ಲ, ಹೋಗಿ ಊಟ ಮಾಡ್ಕೊತೀವಿ. ಹೆಂಗಿತ್ತೆ ಅಮ್ಮ ಮೆಟ್ರೋ? ಹಾಂ, ಚೆನ್ನಾಗಿತ್ತು. ಗೈಸ್, 2 ಮಸಾಲೆ ದೋಸೆ ಹೇಳಿದ್ದೆ. ನಮ್ಮ ಮಸಾಲೆ ದೋಸೆ ರೆಡಿ ಆಗ್ತಾಯಿತ್ತು ನೋಡಿ. ಮಸಾಲೆ ದೋಸೆ ಮಾಡ್ತಾವೆ. ನಾನು ನಮ್ಮಮ್ಮ ಇಬ್ಬರು ಕದಂಬ ಹೋಟ್ಲಿಗೆ ಬಂದಿದ್ವಿ ನಾಷ್ಟ ಮಾಡ್ಕೊಳಕ್ಕೆ. ಇಬ್ಬರು ಒಂದೊಂದು ಮಸಾಲೆ ದೋಸೆ ತಿಂತಾಯಿದ್ವಿ. ಕೆಂಗೇರಿಲಿ ಆಯ್ತಲ್ಲ ಅಲ್ಲಿ. ನನಗೆ ದೋಸೆ ದಿನ ಗೈಸ್, ಇವಾಗ ಗೌತಮ್ ಮನೆ ಹತ್ರ ಬಂದೆ. ಫುಲ್ಲು ಚಳಿ ಐತೆ ನೋಡಿ ವೆದರು. ಚನ್ನಪಟ್ಟಣದಲ್ಲೂ ಕೂಡ ಗೌತಮ್ ಬರ್ತಾವನೆ ನೋಡಿ.
ದೊಡ್ಡೊಂಥರ ಕಾಣಿಸ್ತವನೆ, ಮಲ್ಕೊಂಡಿದ್ದ ಅನ್ಸುತ್ತೆ. ಚಳಿ ಆಯ್ತಲ್ಲ, ಅದಕ್ಕೆ ಗಾಡಿ ಹಾಕ್ಬಿಟ್ಟು ಕಾರಲ್ಲಿ ಹೋಯ್ತೀವಿ. ಗೈಸ್, ಗೌತಮ್ ಐಸ್ ಕ್ರೀಮ್ ತಿನ್ಬೇಕು ಅಂತ ಸಾಯ್ತಾವನೆ. ನಾನು ಚಳಿ ಗಾಡಿ ಬೇಡ ಕಾರ್ ಎತ್ಕೊಂಡ್ಬಿಟ್ಟು ಕಾರೆಲ್ಲ ಎತ್ಸಿದೀನಿ. ಐಸ್ ಕ್ರೀಮ್ ತಿನ್ಬೇಕಂತೀವನು ಈ ಚಳಿ. ನನ್ನ ಮಗನು ಒಂಥರ ಸುಮಾರು. ಗೌತಮ್ ತಗೋತಾವನ ಐಸ್ ಕ್ರೀಮು. ನನಗೆ ಕೋಲ್ಡ್ ಆಗ್ಬಿಟ್ಟೈತೆ, ಇಲ್ಲ ಅಂದ್ರೆ ನಾನು ತಿಂತಿದ್ದೆ. ನೆಕ್ಸ್ಟ್ ಟೈಮ್ ಬೇರೆ. ಯಾವ್ದು ತಗೊಂಡ ಮಚ್ಚಿ? ಚೀಕು. ಯಾವುದು ಫೇವ್ರೇಟ್ ಅದು? ಚೀಕು ಅಂದರೆ ಯಾವ ಹಣ್ಣು? ಸಪೋಟನ. ಇನ್ನೂ ಬೇಕಂದ್ರೆ ಹೇಳೋ ಪರಿಸ್ಥಿತಿ. ನಾನು ನಗಡಿ ಹೋದ್ಮೇಲೆ ಬಂದು ತಿಂತೆ. ಗೌತಮ್ ನೋಡಿ ನನ್ನ ಬಿಟ್ಟು ಐಸ್ ಕ್ರೀಮ್ ತಿಂತಿದ್ದಾನೆ. ಅವ್ನು ಬಿಟ್ಟು ನಾನು ನಾನ್ ವೆಜ್ ಊಟನೇ ಮಾಡಿಲ್ಲ ಅವತ್ತಿಂದ. ಚಳಿಗೆ ಐಸ್ ಕ್ರೀಮ್ ತಿಂದ್ರೆ ನೆಗಡಿ ಹೋಗೋದು. ಮುಳ್ಳಿಂದ ತೆಗೀರಿ ಅಂತ ಹೇಳಿಲ್ವಾ? ಮುಳ್ಳಿಂದ ತೆಗಿಬೇಕು, ಆರೆಯಿಂದ ತೆಗಿಯಕ್ಕೆ. ಆರೆಯಿಂದನೇ ತೆಗಿ. ಮುಳ್ಳು ಆಚೆ ಬರ್ತದೆ, ಕಾಲು ಆಚೆ ಬರ್ತದೆ. ಓಣ. ಐಸ್ ಯಶವಂತು ನಮ್ಮನ್ನ ಬೆಂಗಳೂರಿಗೆ ಬನ್ನಿ ಅಂತಂದ. ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ರೆಡಿ ಆದ್ಮೇಲೆ 5 ನಿಮಿಷ ಇರಿ ಹೇಳ್ತೀನಿ ಅಂತ ತಿರ್ಗಾ ನಮ್ಮನ್ನ ನೈಸ್ ರೋಡ್ ಹತ್ರ ವೆಯ್ಟ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ನೈಸ್ ರೋಡ್ ಎಂಟ್ರಿ ಇದು. ಫೋನ್ ಮಾಡ್ತೀನಿ ರೀ 5 ನಿಮಿಷ ಅಂತ. ಅವ್ನು ಏನೋ ಎಲ್ಲ ಹೋಗ್ಬಿಟ್ಟವನೆ, ನಮ್ಗೆ ಸುಳ್ಳು ಹೇಳ್ತಾವನೆ. ನೋಡ, ಅವ್ನು ಬೇಕು ಅಂದ್ರೆ ಹೋಯ್ತೀವಿ, ಹೋಗಿ ಕರ್ಕೊಬತ್ತೀವಿ. ನಮ್ ತರ ಯಾವ ಫ್ರೆಂಡ್ಸ್ ಅವ್ರ ಮಚ್ಚ. ಕರ್ದೇಟ್ಗೆ ಬೆಂಗ್ಳೂರ್ಗೆ ಹೋಯ್ತಾ ಇದೀವಿ ಚನ್ನಪಟ್ಟಣದಿಂದ ಅವ್ನು ಕರ್ಕೊಬರಕ್ಕೆ. ಅದ್ರಲ್ಲೂ 5 ನಿಮಿಷ ಇರಿ ಹೇಳ್ತೀನಿ. ನಾನು ವಿಕಾಸ್ಗೆ ಮೇನ್ ಚಾನಲ್ಗೆ ಒಂದು ಲೊಕೇಶನ್ ಬೇಕಿತ್ತು, ಸ್ವಿಮ್ಮಿಂಗ್ ಪೂಲ್ ಲೊಕೇಶನ್ನು. ಸೊ ಅದು ನೋಡ್ಕೊಂಡು ಹೋಗ್ತಿದೀವಿ. ಆಲ್ರೆಡಿ ನೋಡಿದ್ದೀವಿ, ಮಾತಾಡ್ಬಿಟ್ಟು ಫೈನಲೈಸೇಷನ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಡೈರೆಕ್ಟ್ ಆಗಿ ಮಾತಾಡ್ಬಿಡೋಣ, ಕನ್ಫರ್ಮ್ ಮಾಡೋಣ. ಎಲ್ಲ ಭಾನುವಾರ ಇವತ್ತು ಯಾರೋ ಮನೆಯಿಂದಾನೆ ಆಚೆ ಗೊತ್ತಾ ಇಲ್ಲ. ಈ ಚಳಿಲಿ ಯಾರು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದು ಇಲ್ಲ. ಹೆವಿ ಚಳಿ ಅದೇನು ಚಿಕ್ಕ ಮಕ್ಳು ಥರ ಚಳಿ ಅಂತಾನೋ ಗೈಸ್. ಒಂಥರ ಐಸ್ ಕ್ರೀಮ್ ತಿನ್ಕೊಂಡು ಚಿಲ್ ಮಾಡ್ತಾ ಇರಬೇಕು. ನಾವು ಅಂಗ್ನೂರ್ಗೆ ಬಂದ್ಬಿಟ್ಟು ಗಾಡಿ ಹಾಕ್ಬಿಟ್ಟು ಇಲ್ಲೇ ರೋಡ್ ಸೈಡು ಗೋಬಿ ತಿಂತಾ ಇದ್ವಿ. ಫಸ್ಟು ಗೋಬಿ ತಿನ್ನೋಣ, ಆಮೇಲೆ ಮಸಾಲೆ ಪಾನಿಪುರಿ ಏನಾದ್ರು ತಿನ್ನೋಣ. ಗೋಬಿ ಗೈಸ್ ಬನ್ನಿ, ಗೋಬಿ ತಿನ್ನೋಣ. ಮಸಾಲೆ ಇದೆ ಗೋಬಿ. ಚೆನ್ನಾಗೈತೆ ಮುಚ್ಚಿಗೆ. ಈರುಳ್ಳಿ ನೋಡಿ ಊಟ ಮಾಡೋ ಥರ ಕೊಟ್ಟವ್ರೆ. ಊಟ ಮಾಡೋದು ನೆನ್ಸ್ಕೊಳ್ಳೋ ಥರ ಇದೆ. ಚೆನ್ನಾಗಿ ಮಾಡೋರು ಮಚ್ಚ. ಗೈಸ್ ನೆಕ್ಸ್ಟು ನಾವು ಪಾನಿಪುರಿ ಇಸ್ಕೊಂಡಿದ್ವಿ. ಗೌತಮು ಮೊಸರು ಹಾಕ್ಸ್ಕೊಂಡಿದ್ದಾನೆ. ನನಗೆ ನೆಗಡಿ ಅಲ್ವಾ, ಅದಕ್ಕೆ ಮೊಸರು ಬೇಡ. ಪಾನಿಪುರಿ ತಿನ್ನೋಣ ಬನ್ನಿ ಗೈಸ್. ಚೆನ್ನಾಗಿತ್ತು ಪಾನಿಪುರಿ ಅಂದ್ಬಿಟ್ಟು ಗೌತಮ್ ಇನ್ನೊಂದು ಪ್ಲೇಟ್ ಹೇಳ್ದ. ಇಬ್ಬರು ಸೇರಿ ಹೇಳೋದು ಗೈಸ್. ಗೌತಮ್ ನೋಡಿ ಇವತ್ತು ಓಪ್ ಮಾಡ್ಕೊತವನೆ. ಪಾನಿಪುರಿಗೆ ಗೋಬಿ ಮಸಾಲೆ ಎಲ್ಲ ಹಾಕೋ ತಿಂತವನೆ. ಏನೋ ಬಂದೈತೆ ನನಗೆ. ಇಡ್ಲಿ ಪೂರಿ ಮಸಾಲೆ ಎಲ್ಲ ಮಿಕ್ಸ್. ದೋಪ್ ಸಾಂಬಾರು ಇದ್ಬಿಟ್ಟು ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ. ಫಸ್ಟ್ ಟೈಮ್ ನನ್ನ ಡೈಲಿ ಲಾಗ್ ಚಾನಲ್ ಒಂದು ಮೀಮ್ ಹಾಕ್ತೀನಿ. ಐಸ್ ಮೇನ್ ಚಾನಲ್ದು ಶೂಟ್ಗೆ ಲೊಕೇಶನ್ ನೋಡ್ತಿದ್ವಲ್ಲ, ಇದನ್ನೇ ಲೊಕೇಶನ್. ಅವ್ರ ಓನರ್ ಹತ್ರ ಎಲ್ಲ ಮಾತಾಡಿ ಫುಲ್ಲು ಎಲ್ಲ ಈ ಕಡೆ ಫುಲ್ಲು ಡೀಪ್ ಐತೆ ನೋಡಿ. ವಾಟರ್ ಎಷ್ಟು ಕ್ಲಿಯರಾಗಿ ಎಷ್ಟು ಚೆನ್ನಾಗೈತೆ. ಚಳಿಗಾಲ ಅಲ್ವಾ ಗೈಸ್, ಅದಕ್ಕೆ ಇಲ್ಲ ಅಂದ್ರೆ ಜನ ಫುಲ್ಲು ತುಂಬಾಗಿರ್ತಿದ್ರು ಇಲ್ಲಿ ಸಮ್ಮರ್ ಟೈಮಲ್ಲಿ. ಬರ ಹೋಣ, ವಿಡಿಯೋ ಮಾಡ್ಬೇಕಾದ್ರೆ ಮಾಡೋ ಮುಂಚಿನ. ಬಿದ್ಬಿಟ್ಟಿದ್ರೆ ಏನು ಮಾಡೋದು ಈಗ? ಬಿದ್ಬಿಟ್ಟಿದ್ದೀರ ಈಗ ಇಲ್ಲೇ ಇರ್ಸ್ಕೊಳ್ಳಿ ಅಣ್ಣ, ನಾನು ಹೋಯ್ತೀನಿ. ಇವತ್ತಿನ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಆಗಲೇ ಯಶವಂತ್ ಅನ್ನೋ ಒಬ್ಬ ವ್ಯಕ್ತಿ ನಮ್ಮ ಲೈಫಲ್ಲಿ ಆಟ ಬರಲೇ ಇಲ್ಲ. ಮಜಾ ಏನಂತ ಅಂದರೆ ಗೌತಮ್ ಕಾರ್ಗೆ 700 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಬನ್ನಿ ಬೆಂಗಳೂರಿಗೆ ಅಂದ. ಪೆಟ್ರೋಲ್ ಹಾಕ್ಸಿದ್ವಿ. ಆಮೇಲೆ ಫೋನ್ ಮಾಡ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಬಿಡಿ, ವಾಪಸ್ ದುಡ್ಡು ಕಳಿಸಿ, ನಾನು ಬರಲ್ಲ ಅಂದ. ನಾವು ಅಷ್ಟಲ್ಲಿ ಹಾಕ್ಸ್ಬಿಟ್ಟಿದ್ವಿ. ಅದಕ್ಕೆ ಚೆನ್ನಾಗಿ ಓಡಾಡ್ತಿದ್ದೀವಿ. 700 ರೂಪಾಯಿ ಫ್ರೀ ಪೆಟ್ರೋಲ್ ಗೈಸ್. ಯಶವಂತ್ಗೆ ಎಲ್ಲರೂ OP ಯಶವಂತ್ ಅಂತ ಕಮೆಂಟ್ ಹಾಕಿ. ನಮ್ಗೆ ಯಶವಂತ್ ವಿಕಾಸ್ ಚಾನೆಲ್ಗೆ ಓಡಾಡಿ ಅಂತ ಹೆಲ್ಪ್ ಮಾಡೋಕ್ಕೆ ಕಾಂಟ್ರಿಬ್ಯೂಷನ್ ಮಾಡೋದು. ಥ್ಯಾಂಕ್ ಯು ಸೊ ಮಚ್. ಬರ್ತಾನೆ ಮುಂಚೆ ಇನ್ನೇನು ಪೆಟ್ರೋಲ್ ದುಡ್ಡು ಹಾಕಿ ಅಂತ. ಅಲ್ಲ, ಅವ್ನು ಏನು ಹೇಳ್ತಾ ಇರೋದು ಏನಂತ ಗೊತ್ತಾ? ಬರಲ್ಲ ಅಂತ ಹೇಳ್ತಾ ಇಲ್ಲ ಅವನು. ಪೆಟ್ರೋಲ್ ಹಂಗೆ ಪೆಟ್ರೋಲ್ ಬಂಕ್ ಹೋಗ್ಬಿಡಿ, ಹಾಕ್ಸಿರೋ ಪೆಟ್ರೋಲ್ ಎಲ್ಲ ಪೆಟ್ರೋಲ್ ಬಂಕ್ ವಾಪಸ್ ಕೊಟ್ಬಿಡಿ, ಕಾಸು ಇಸ್ಕೊಂಡ್ ಬಂದ್ಬಿಡಿ ಅಂತ. ಏನ್ ನಮ್ಮ ಮನೆಯವರು ಅವರು ಪೆಟ್ರೋಲ್ ಬಂಕ್ ಅವರು. ಮತ್ತೆ ಹೊಸ ಟಾರ್ ಹಾಕ್ಬಿಟ್ಟಿದ್ದಾರೆ ನೋಡಿ ಗೈಸ್. ಚಿಕ್ಕ ವಯಸ್ಸಲ್ಲಿ ನಾವು ಹಿಂಗೆ ಆಟ ಆಡ್ತಿದ್ವಿ. ಬಾಯ್ಸ್ ಎಲ್ಲ ನೋಡಿ ಅದೇನೋ ಹಚ್ತಾವನಲ್ಲ ಅವನು.
ಇಲ್ಲ ಅಲ್ಲಿ ನಡಿ ಕಾರು ಗಾಡಿ ಏನು ಹಚ್ತಾವ್ರ ಕಣೋ ಪಟಾಕಿನ ಅದು ಪಟಾಕಿ ಎಲ್ಲ ಪಟಾಕಿ ಹಚ್ಬಿಟ್ಟು ಅಲ್ಲೇ ನಿಂತ್ಕೊಂಡಿರೋ ಗೌತಮ್ ಸುಮ್ಮನೆ ಎದುರಿಸ್ಬಿಡು ಏನಂತ ಏಯ್ ಏನು ಸಾಕು ಎದುರು ಬಿಡ್ತಾರೆ ಅಲ್ಲೋಗು ಅಲ್ಲಿ ತಿರ್ಗಿಸ್ಕೋದು ಏನೋ ಹಚ್ತಾವ್ರೆ ಸುಮ್ಮನೆ ಎದುರಿಸ್ಬಿಡು ಅಯ್ಯನ ಏನ್ರ ಅದು ಹೋಯ್ ಏನು ಅದು ಏನು ಹೇಳ್ತಾ ಇದ್ದೀರಾ ಏನ್ ಮಾಡ್ತಾ ಇದೀರಾ ಓಡಿ ಮನೆಗೆ ವಿಡಿಯೋ ಏನಂದ ಮುಖ ತೋರಿಸ್ಬಿಡಕೋಣ ಅಂತೆ ಹಾಕಿ ಮುಂದೆ ಆರೆಂಜ್ ಶರ್ಟ್ ಒಂದು ಹಾಕಿ ಆರೆಂಜ್ ವೈಟ್ ಶರ್ಟ್ ಒಂದು ಹೊಯ್ ಬರೇಲಿ ಏನ್ರ ಮಾಡ್ತೀರಾ ಏನ್ ಹಚ್ತಾ ಇದ್ದೀರಾ ಪಟಾಕಿ ಹಚ್ತಾ ಇದ್ದೀರಾ ಮಚ್ಚಿ ಈಗಿನ ಕಾಲದಲ್ಲಿ ಐಕ್ಲಿಂದ ಮಾತಾಡ್ಸಕ್ ಆಗಲ್ಲ ಮಚ್ಚಿ ಇದು ಸುದೀಪ್ ಸರ್ ಫಿಲಮ್ ಅಲ್ಲಿ ಕರ್ಕೊಂಡ್ಬಂದ್ಬಿಡ್ತಾರಲ್ಲ ಮನೆಗೆ ಅವ್ರ ಅಮ್ಮಂದಿರ್ನ ಚಡ್ಡಿ ಬಿಚ್ಬಿಟ್ಟು ಕಳ್ಸ್ಬಿಟ್ಟಿರ್ತಾರ ಯಾರು ನೋಡೋ ಮಧ್ಯ ರೋಡ್ಗೆ ಸೈಕಲ್ ಹಾಕ್ಬಿಟ್ಟವನೆ ನಾವು ಕಾರ್ ಅವರ ಸೈಡ್ಗೆ ನಮ್ಮಿಬ್ರು ಗಾಡಿನೇ ಇಲ್ಲ ನಿಂತೈತೆ ಗೌತಮ್ ಮನೆ ಹತ್ರ ಬಂದ್ವಿ ವಾಪಸ್ಸು ಇವತ್ತಿನ ದಿನ ತುಂಬಾನೇ ದೊಡ್ಡ ದಿನ ಆಗಿತ್ತು ಆದ್ರೆ ನಾವು ಉಪಯೋಗಿಸ್ಕೊಳ್ಳಿಲ್ಲ ನಾನು ಉಪಯೋಗಿಸ್ಕೊಂಡೆ ಏನೋ ಒಟ್ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇವತ್ತು ಇಲ್ಲ ಮಚ್ಚಿ ನಾವು ಲೊಕೇಶನ್ ಕನ್ಫರ್ಮ್ ಮಾಡ್ಕೊಂಡಿದೀವಲ್ಲ ಇವಾಗ ಅರ್ಧ ಎಲ್ಲ ಟೆನ್ಷನ್ ಆಗಿದೆ ನಂದೇನು ಇವತ್ತು ನಂದು ರೆಸ್ಟ್ ಡೇ ಇವತ್ತು ನಿನ್ ದಿನ ರೆಸ್ಟೇನೆ ಮಾಡ್ತಿರೋ ಮಚ್ಚಿ ಮಾಡೋಣ ಏನಾದ್ರು ನಮ್ಮ ಯೂಟ್ಯೂಬರ್ಸ್ಗೆ ಸಂಡೇ ಸ್ಯಾಟರ್ಡೇ ಯಾವುದು ಡಿಫ್ರೆನ್ಸೇ ಆಗಲ್ಲ ಎಲ್ಲ ದಿನ ಸಂಡೇನೆ ಕೆಲಸ ಮಾಡ್ತಾ ಇರ್ತೀವಿ ಆದ್ರೆ ಅಷ್ಟೇ ಗೈಸ್ ಇವಾಗ ಕೆಲಸ ಮುಗಿಸಿ ರೆಸ್ಟ್ ಮಾಡೋದು ಇವಾಗ ನಮ್ಮ ಅಯ್ಯಬುಸ ಎತ್ಕೊಂಡು ಮನೆ ಹೋಗೋಣ ಅಯ್ಯಬುಸ ಅಲ್ಲಿ ಪಕ್ಕ BMW ಅಯ್ಯಬುಸ ಮಚ್ಚಿ ಬಾಯ್ ಸಿ ಯು ಎಡಿಟ್ ಮಾಡು ಮಚ್ಚಿ ವಿಡಿಯೋ ಎಡಿಟ್ ಎಲ್ಲ ಆಗೈತೆ ಅದು ಮನೆಯದೊಂದು ಮಾಡ್ಕೊಂಡು ತಮ್ನೆಲ್ ರೆಡಿ ಮಾಡು ಮಚ್ಚಿ ಫೋಟೋ ಕತ್ಲೆ ಆಗೋಯ್ತು ಗೌತಮ್ ಗಾಡಿ ಸೈರ ನೋಡಿತ ಯಾವ್ದಲ್ಲ ಮಚ್ಚಿ ಅದು ನಾಯಿ ಡಾಬರ್ ಮ್ಯಾನ್ ಅಲ್ಲ ಯಾವ್ದೊಂದು ಇದು ನಾಯಿ ಮರಿ ತಗೋತೀನಿ ಅಂತಿದ್ದು ಯಾವ್ದು ತಗೋತೀವಿ ಸುಮ್ಮನೆ ಸಿಂಪಲ್ ಆಗಿ ಸೀಡ್ಸ್ ತಗೊಂಡು ಮನೇಲಿ ಆಟ ಆಡ್ಸ್ಕೊ ಸಾಕು ಅಲ್ಲ ಐತೆ ಗೋಲ್ಡನ್ ರಿಟ್ರೀವರ್ ಏನಾದ್ರು ಐತೆ ಒಂದು ಮಚ್ಚಿ ಒಂದು ಎಣ್ಣೆ ಗೋಲ್ಡನ್ ರಿಟ್ರೀವರ್ ತಗೊಂಡು ಹೆಣ್ ಗೋಲ್ಡನ್ ಬೇಡ ಮಚ್ಚಿ ಏನು ಸಗದಾಗ ಕಾಣಿಸ್ತಾ ಇದೆ ನೋಡಿ ವ್ಯೂ ಮಧ್ಯೆ ಆಟ ಸೂರ್ಯ ಮುಳುಗೋ ಹೋಗ್ತಾ ಇದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇತ್ತು